ಸಂಜೆ ಸಮಯ. ಅಮ್ಮ, ನಿನ್ನೆ ಚಂದ್ರು ಅಂಕಲ್ ಏನೋ ಭಾವನಾ ಅಕ್ಕಂಗೆ ಒಂದು ಹುಡುಗನ್ ನೋಡಿದ್ದೀನಿ ಅಂತೇನೋ ಹೇಳ್ತಿದ್ರಲ್ವಾ, ಮತ್ತು ಅವರಿಂದ ಏನು ಫೋನೇ ಬಂದಿಲ್ಲ. ಅದನ್ನು ಯಾಕೆ ಕೇಳ್ತೀಯ? ಬೆಳಗ್ಗೆನೇ ಚಂದ್ರಶೇಖರ್ ಅವ್ರು ಬಂದಿದ್ರು. ಹುಡುಗಿನ ನೋಡಲ್ವಂತೆ, ಆದರೂ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು. ನನಗಂತೂ ಗಾಬರಿನೇ ಆಗೋಯ್ತು ಗೊತ್ತಾ. ಅಲ್ಲ ಭಾವನಾ, ಈಗಿನ ಕಾಲದಲ್ಲಿ ಹುಡುಗಿನ ನೋಡಿದೆ ಹೇಗೆ ಒಪ್ಕೋತಾನೆ ಹೇಳು? ಅದಕ್ಕೆ ನಾನಂದೆ, ಅವನೇನೋ ಗ್ರೀನ್ ಸಿಗ್ನಲ್ ಕೊಟ್ಟಿರ್ಬೋದು, ಆದರೆ ನಮ್ಮ ಮನೇಲಿ ಎಲ್ಲರೂ ಹುಡುಗನ ನೋಡಲೇಬೇಕು, ನೀವು ಅವ್ರಿಗೆ ವಿಷಯ ತಿಳಿಸ್ಬಿಟ್ಟು ನಮ್ಮ ಮನೆಗೆ ಕರ್ಕೊಂಡು ಬನ್ನಿ ಅಂತ. ಆಯಿತು, ನಾನು ಯಾವುದಕ್ಕೂ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ನಮ್ಮ ಆಶ್ಚರ್ಯ. ಓ, ಚಂದ್ರಶೇಖರ್ ಅವರು ಫೋನ್ ಮಾಡ್ತಿದ್ದಾರೆ, ಇರು ಒಂದು ನಿಮಿಷ. ಹಲೋ ಹಲೋ ಭಾಗ್ಯಮ್ನವರೇ, ನಾಳೆ ಸಂಜೆ ಹುಡುಗನ ಮನೆಯವರು ನಿಮ್ಮ ಮನೆಗೆ ಬರ್ತಾರೆ ಹುಡುಗಿನ ನೋಡೋಕ್ಕೆ. ಹುಡುಗಿನ ನೋಡಕ್ಕೋ ಅಥವಾ ನಾವು ಹುಡುಗನ ನೋಡಬೇಕು ಅಂದ್ವಲ್ಲ ಅದಕ್ಕೋ? ಎರಡು ಒಂದೇನೆ ಅಲ್ವಾ? ನೋಡಿ, ತಯಾರಿ ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಇವರು ತುಂಬ ಒಳ್ಳೆ ಜನ ನಮ್ಮ. ಸರಿ ಸರಿ. ಓಹೋ, ಭಾವನಾ ಸೀದಾ ತನ್ನ ಅಕ್ಕ ಭಾವನಾ ರೂಮಿಗೆ ಹೋಗ್ತಾಳೆ. ಅಕ್ಕ, ನಾಳೆ ಬಾವ ಬರ್ತಾರಂತೆ ಕಣೆ. ಗೊದ್ಬಿಡ್ತೀನಿ ನೋಡು, ಬಾವ ಅಂದ್ರೆ ಅವರು ಇನ್ನೂ ನೋಡಕ್ ಬರ್ತಾ ಇರೋದು ಅಷ್ಟೇ. ಅಕ್ಕ, ನೀನು ಭಾವನಾ, ಅವರು ನನಗೆ ಭಾವ. ಸೂಪರ್ ಆಗಿದೆ ಅಲ್ವಾ? ಭಾವನಾ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ತಾನೆ, ಭಾವ ಅನ್ಬೇಡ ಅಂತ. ಸರಿ ಸರಿ, ಕೋಪ ಮಾಡ್ಕೋಬೇಡ. ಈಗ ತಾನೇ ಚಂದ್ರು ಅಂಕಲ್ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನಾಳೆ ಸಂಜೆ ಹುಡುಗನ ಮನೆಯವರೆಲ್ಲ ಬರ್ತಾರೆ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಅವ್ರು ತುಂಬ ಒಳ್ಳೆ ಜನ ಅಂತ. ಒಳ್ಳೆ ಜನ ಆದರೆ 50,000 ರೂಪಾಯಿ ಯಾಕೆ ಹೇಳ್ತಿದ್ರು? ನಾಳೆ ಹುಡುಗ ಏನಾದರೂ ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ಆವಾಗಿದೆ ಅವ್ರಿಗೆ. ಅಕ್ಕ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗ ಚಂದ್ರು ಅಂಕಲ್ ಹತ್ರ ನಾನು ಹುಡುಗಿನ ನೋಡೋದೇ ಇಲ್ಲ, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಕಣೆ. ಹೌದಾ? ನಿಂಗೆ ಹೇಳಿದ್ದು? ಅಮ್ಮ ಹೇಳಿದ್ರು. ಸರಿ ಅಕ್ಕ, ನನಗೆ ಕಂಪ್ಯೂಟರ್ ಕ್ಲಾಸ್ಗೆ ಲೇಟ್ ಆಗ್ತಿದೆ, ನಾನೇನು ಬರ್ತೀನಿ. ಹುಡುಗಿ ನೋಡೋದೇ ಬೇಡ ಅಂತ ಹೇಳಿದ್ರ? ಅಂದಮೇಲೆ ಅವ್ರಿಗೆ ಬೇಕಾಗಿರೋದು 50,000 ರೂಪಾಯಿ ದುಡ್ಡು ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಹುಡುಗಿ ಆಗಿದ್ರೆ ಮೊದಲು ಹುಡುಗಿ ನೋಡೋಣ, ಆಮೇಲೆ ಮಿಕ್ಕಿದ ವಿಚಾರ ಅಂತ ಹೇಳ್ಬೋದಿತ್ತಲ್ಲ. ಈಗೇನು ಮಾಡೋದು? ಅಪ್ಪ ಅಮ್ಮನು ಚಂದ್ರು ಅಂಕಲ್ಗೆ ಹೇಳಾಗೋಗಿದೆ. ಚಂದ್ರು ಅಂಕಲ್ ನಾಳೆ ಸಂಜೆ ಅವ್ರನ್ನ ಬರಕ್ಕೆ ಹೇಳಾಗಿದೆ. ಡಿಂಪಲ್ ಹೇಳ್ದಂಗೆ ಬಂದು ನೋಡ್ಕೊಂಡು ಹೋಗಬೇಕು ಅಷ್ಟೇ. ಭಾವನಾ, ಇವತ್ತು ಕಾಲೇಜಿಗೆ ರಜಾ ಹಾಕ್ಬಿಡು, ಸ್ವಲ್ಪ ಮನೆ ಕ್ಲೀನ್ ಮಾಡು, ನನಗೂ ಒಂದು ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡ್ತೀಯಾ? ಇದು ಬೇರೆ. ಭಾವನಾ, ನಿನಗೆ ಹೇಳ್ತಿರೋದು ಕೇಳಿಸ್ತಾ? ಸರಿ ಅಮ್ಮ. ಅಮ್ಮ ನೋಡು, ನಾನು ಅವರೆಲ್ಲ ಬರ್ತಾರಲ್ಲ ಅಂತ ಮಾಡ್ತಾ ಇಲ್ಲ, ನೀನು ಒಬ್ಬಳೇ ಒದ್ದಾಡ್ತೀಯಲ್ಲ ಅಂತ ಮಾಡ್ತಾ ಇರೋದು. ಇವಾಗ ಹೀಗಂತ್ಯ. ಅದೇ ಮದುವೆ ಆದಮೇಲೆ ಬಾರೆ 1-2 ದಿನ ತವ್ರ ಮನೆಗೆ ಅಂದರೆ, ಅಯ್ಯೋ ಆಗಲ್ಲಮ್ಮ, ಅವ್ರಿಗೆ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ, ಹೋಟೆಲ್ ತಿಂಡಿ ಎಲ್ಲ ಇಷ್ಟ ಆಗಲ್ಲ, ಹಾಗೆ ಹೀಗೆ ಅಂತ್ಯ. ನಿಮ್ಮ ಅಕ್ಕನೇ ನೋಡು, ಅವಳು ಯಾವಾಗಲೂ ವರ್ಷಕ್ಕೊಂದ್ಸರಿ ಇಲ್ಲಿಗೆ ಬರೋರು, ಅವರು ಅಷ್ಟೇ ಯಾವಾಗಲೂ ವರ್ಷಕ್ಕೊಂದ್ಸರಿ ಕಳಿಸ್ತಾರೆ. ತೀರಾ ಏನಾದರೂ ನಾವು ಅವಳನ್ನ ನೋಡಲೇಬೇಕು ಅಂತ ಕಳಿಸ್ತಾರೆ ಅಷ್ಟೇ ತಾನೇ? ಅಕ್ಕನ ಮದುವೆ ಮಾಡಬೇಕಾದ್ರೆ 20,000 ಕೊಟ್ಟಿದ್ರಿ, ಅದಕ್ಕೆ ಅವರು ವರ್ಷಕ್ಕೊಂದ್ಸರಿ ಕಳಿಸ್ತಾರೆ. ಇವ್ರಿಗೆ 50,000 ಕೊಡಕ್ಕೆ ರೆಡಿ ಇದ್ದೀರಲ್ಲ. ಈ ವಿಷಯ ನಿನಗೆ ಹೇಗೆ ಗೊತ್ತು ಭಾವನಾ? ಅಮ್ಮ, ಅವತ್ತು ನಾನು ಕಾಲೇಜಿಂದ ಮನೆಗೆ ಬಂದಾಗ ಚಂದ್ರು ಅಂಕಲ್ ನಿನ್ನ ಹತ್ರ ಈ ವಿಷಯ ಮಾತಾಡ್ತಿದ್ದು ನನ್ನ ಕಿವಿಗೆ ಬಿತ್ತು, ನಾನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಅಮ್ಮ, ಇದೆಲ್ಲ ಯಾಕೆ ಬೇಕು ಹೇಳು? ಹಾಗಂದ್ರೆ ಆಗುತ್ತಾ ಹೇಳು? ಯಾವತ್ತಿದ್ರೂ ನಿನ್ನ ಮದುವೆ ಮಾಡಲೇಬೇಕಲ್ವಾ? ಅದು ಸರಿ ಅಮ್ಮ, ಆದರೆ ಇನ್ನೂ ಅಕ್ಕನ ಮದುವೆ ಸಾಲನೇ ತೀರಿಲ್ಲ. ಆಗಲೇ ನನಗೂ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಬೇಗ ಬೇಗ ಕೆಲಸ ಮುಗಿಸು, ಸಂಜೆ ಅವ್ರು ಬರೋ ಅಷ್ಟೊತ್ತಿಗೆ ನೀನು ರೆಡಿ ಆಗಬೇಕು. ಆದರೂ ನೋಡು, ಮೊದಲು ಹುಡುಗನ ಮನೆಯವರೆಲ್ಲ ಇಲ್ಲಿಗೆ ಬರಲಿ, ನಾವು ಹುಡುಗನ ನೋಡಬೇಕು, ನಿನಗೆ ಅವನು ಇಷ್ಟ ಆಗಬೇಕು, ಅವ್ರ ಮನೆಯವ್ರಿಗೂ ನೀನು ಇಷ್ಟ ಆಗಬೇಕು. ಇದೆಲ್ಲ ಆದಮೇಲೆ ಮುಂದಿನ ಮಾತುಕತೆ. ಅವ್ರು ಬಂದ ತಕ್ಷಣ ಏನು ನಮ್ಮನ್ನು ದುಡ್ಡು ಕೇಳ್ಬಿಡ್ತಾರಾ, ಅಥವಾ ನಾವು ನಿನ್ನ ದಾರಿ ಏರ್ಕೊಡ್ತೀವಿ ಅಂತ ಹೇಳ್ಬಿಡ್ತೀವ? ಇಲ್ಲ ತಾನೇ? ಸರಿ ಸರಿ, ಈಗ ಯೋಚನೆ ಮಾಡ್ತಾ ನಿಂತ್ಕೋಬೇಡ. ನಾನು ಅವ್ರು ಬರೋ ಅಷ್ಟೊತ್ತಿಗೆ ಉಪ್ಪಿಟ್ಟು ಕೇಸರಿ ಬಾತೆಲ್ಲ ರೆಡಿ ಮಾಡಬೇಕು. ಚಂದ್ರು ಅಂಕಲ್ ಹೇಳಿದ್ದಾರೆ, ಅವರು ತುಂಬ ಒಳ್ಳೆ ಜನ, ಸ್ವಲ್ಪ ತಯಾರಿ ಜೋರಾಗೇ ಇರಲಿ ಅಂತ. ನಿನ್ನ ಮನೆ ಎಲ್ಲ ಕ್ಲೀನ್ ಮಾಡಿಬಿಡು. ಭಾವನಾ ಮಧ್ಯಾಹ್ನ ಮೇಲೆ ಕಾಲೇಜಿಂದ ಬಂದು ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ. ಭಾವನಾ, ನಿನಗೆ ಹೇಳ್ತಿರೋದು. ಸರಿ ಅಮ್ಮ. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಹುಡುಗನ ಮನೆಯವರು
ಭಾವನಾ ಮನೆಗೆ ಬರ್ತಾರೆ. ಭಾವನಾ ರೂಮಲ್ಲಿ ಇರ್ತಾಳೆ. 50,000 ರೂಪಾಯಿ ತಗೊಳ್ಳೋ ಮಹಾನ್ ಭಾವ ಹೇಗಿದ್ದಾನೆ ನೋಡೋಣ ಅಂದರೆ ಆಗ್ತಾನೆ ಇಲ್ವಲ್ಲ. ಆಮೇಲೆ ಅಮ್ಮ ಕರೀತಾರಲ್ಲ, ಅವಾಗ ನೋಡಿದ್ರೆ ಆಯಿತು. ಅಷ್ಟೊತ್ತಿಗಲ್ಲಿಗೆ ಭಾವನಾ ಬರ್ತಾಳೆ. ಅಕ್ಕ ಅಕ್ಕ, ಭಾವ ಸೂಪರ್ ಆಗಿದ್ದಾರೆ ಕಣೆ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಭಾವ ಅಂತೆ ಭಾವ, ಹೋಗಿ ಸುಮ್ಮನೆ. ಅಷ್ಟೊತ್ತಿಗಲ್ಲಿಗೆ ಭಾವನಾ ತಮ್ಮ ಜಯಂತ್ ಓಡ್ ಬರ್ತಾನೆ. ಅಕ್ಕ ಅಕ್ಕ ಅಕ್ಕ, ಭಾವನನ್ನ ನಿನ್ನ ಹೆಸರೇನು ಮರಿ ಅಂತ ಮಾತಾಡ್ಸಿದ್ರು. ನನಗೆ ತುಂಬ ಖುಷಿ ಆಯಿತು. ಹೌದೇನೋ? ಹಾಂ ಅಕ್ಕ, ಭಾವ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಸರಿ, ನಾನಲ್ಲೇ ಹೋಗ್ತೀನಿ. ಹೇ ಜಯಂತ್, ನಿಂತ್ಕೊಳ್ಳೋ. ಅಕ್ಕ, ಅಮ್ಮ ಕರಿತಾ ಇದ್ದಾರೆ, ಬರ್ಬೇಕಂತೆ. ಅಯ್ಯೋ, ಇವಾಗ ನಾನು ಅಲ್ಲಿಗೆ ಹೋಗ್ಬೇಕಾ? ಕೈಕಾಲೆಲ್ಲ ನಡುಗ್ತಿದ್ಯಲ್ಲಪ್ಪ. ನಾನು ಯಾಕೆ ಅವನಿಗೆ ಹೆದರ್ಕೋಬೇಕು? 50,000 ತಗೊಳ್ಳೋವನಿಗೆ ಧೈರ್ಯ ಇರಬೇಕಾದ್ರೆ ಕೊಡೋರಿಗೆ ಧೈರ್ಯ ಇರಬಾರ್ದಾ? ರಾಜ ರೋಷವಾಗಿ ಹೋಗ್ತೀನಿ. ಭಾವನಾ ಅಲ್ಲಿಗೆ ಬರ್ತಾಳೆ. ಅವಳಿಗೆ ಹುಡುಗನ್ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ. ವಾವ್, ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿದೆ. ಭಾವನಾ, ಏನಯ್ಯ ಭುವನ್, ಹುಡುಗಿ ಹತ್ರ ಹಾಡು ಹೊಸ ಏನಾದರೂ ಹೇಳಿಸ್ಬೇಕೇನಯ್ಯ? ಹುಡುಗಿ ಹತ್ರ ಏನಾದರೂ ಮಾತಾಡಬೇಕು ಅಂದರೆ ಹೇಳು, ಮಾತಾಡ್ಸೋಣ, ಅದಕ್ಕೇನಂತೆ. ಭುವನ್ ಏನೂ ಮಾತಾಡದೆ ಸುಮ್ಮನೆ ಕೂತಿರ್ತಾನೆ. ಭಾವನಾ ಅವನನ್ನೇ ನೋಡ್ತಿರ್ತಾಳೆ. ನಮ್ಮ ಹುಡುಗಿ ಚೆನ್ನಾಗಿ ಹಾಡ್ತಾಳೆ, ಸಂಗೀತ ಎಲ್ಲ ಕಲ್ತಿದ್ದಾಳೆ. ಭಾವನಾ, ಹಾ ಬಂದೆ ಅಮ್ಮ. ಭಾವನಾ ಒಳಗಡೆ ಹೋಗಿದ ತಕ್ಷಣ ಹುಡುಗನ ತಾಯಿನೂ ಕೂಡ ಅವಳ ಹಿಂದೆನೇ ಹೋಗ್ತಾರೆ. ಬನ್ನಿ ಭಾಗ್ಯ ಅವರೇ, ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ. ಭಾವನಾ ನಾಚ್ಕೊಂಡು ಅಲ್ಲಿಂದ ಹೋಗ್ತಾಳೆ. ವಾವ್, ನನಗೆ ಹುಡುಗನೂ ಇಷ್ಟ ಆದ, ಅವನ ಹೆಸರು ಇಷ್ಟ ಆಯಿತು. ಅವನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹುಡುಗ ತಲೆ ಎತ್ತಿ ನನ್ನ ಒಂದ್ಸರಿನೂ ನೋಡಲೇ ಇಲ್ಲ. ನಾನು ಅಷ್ಟೊತ್ತು ತನಕ ನಿಂತಿದ್ರು ಒಂದ್ಸರಿನೂ ನನ್ನ ಮುಖ ನೋಡಲೇ ಇಲ್ಲ. ಹಾಗಿದ್ರೆ ಅವನಿಗೆ ಬೇಕಾಗಿರೋದು ಬರೀ ದುಡ್ಡು ಮಾತ್ರನಾ? ಚಂದ್ರು ಅಂಕಲ್ಲು ಹುಡುಗಿ ಹತ್ರ ಹಾಡೇನಾದರೂ ಹೇಳಿಸ್ಬೇಕಾ ಅಥವಾ ಹುಡುಗಿ ಹತ್ರ ನೀನೇನಾದರೂ ಮಾತಾಡಬೇಕಾ ಅಂತ ಕೇಳ್ತಾನೆ ಇದ್ದಾರೆ. ಯಾವುದಕ್ಕೂ ಉತ್ತರ ಕೊಡದೆ ಸುಮ್ಮನೆ ಕೂತಿದ್ರಲ್ಲ, ಯಾಕಿರ್ಬೋದು? ಯಾಕೋ ಹುಡುಗಂಗೆ ಮದುವೆ ಆಗೋ ಇಂಟ್ರೆಸ್ಟೇ ಇಲ್ಲ ಅನ್ಸುತ್ತೆ. ಅವ್ರ ಅಪ್ಪ ಅಮ್ಮನ ಒತ್ತಾಯಕ್ಕೇನಾದರೂ ಬಂದಿರ್ಬೋದಾ? ನಾನು ನೋಡ್ದೇನೆ ಮದುವೆಗೆ ಒಪ್ಕೊಂಡಿದ್ದಾರೆ ಅಂದರೆ ಬರೀ ದುಡ್ಡಿಗೋಸ್ಕರನಾ? ಅಲ್ಲ, ನಮ್ಮನೆವರೆಗೂ ಬಂದು ನನ್ನ ಮುಖನೂ ಕೂಡ ನೋಡ್ಲಿಲ್ವಲ್ಲ. ಹಾಗಾದರೆ ಅವ್ರು ಬಂದಿರೋದು ಬರೀ 50,000 ಇಸ್ಕೊಳಕ್ಕೆ ಮಾತ್ರನಾ? ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಹುಡುಗ ಮಾತ್ರ ತುಂಬ ಚೆನ್ನಾಗಿದ್ದಾನೆ. ಅವನ ರೇಂಜಿಗೆ 50,000 ಏನು 1,00,000 ಕೊಟ್ಟರು ಕಡಿಮೆನೆ. ಆದರೂ ಈಗಿರೋ ಪರಿಸ್ಥಿತಿಲಿ ಪಾಪ ಅಪ್ಪ 50,000 ಹೊಂದೋಕ್ಕೆ ಎಷ್ಟು ಕಷ್ಟಪಡಬೇಕು, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಒಂದು ಕಡೆ ಹುಡುಗ ಇಷ್ಟ ಆಗಿದ್ದಾನೆ, ಹುಡುಗ ಬೇಕು ಅಂದರೆ 50,000 ಕೊಡಲೇಬೇಕು. ಮತ್ತೊಂದು ಕಡೆ ಅಪ್ಪನಿಗೆ ಹೊರೆ ಆಗುತ್ತಲ್ಲ ಅಂತ ಯೋಚನೆ. ಆ ಥರ ಯೋಚನೆ ಮಾಡಿದ್ರೆ ಈ ಹುಡುಗನ ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡೋದು? ಇವನು ನೋಡಿದ್ರೆ ನನ್ನ ಮುಖನೂ ನೋಡಿದೆ, ಒಂದು ಮಾತು ಆಡದೆ ಕೂತಿದ್ದಾನಲ್ಲ. ಸರಿ ಕಣಯ್ಯ ರಾಜು, ನಾವಿನ್ ಬರ್ತೀವಿ. ಓಹ್, ಅವರೆಲ್ಲ ಹೊರಟ್ರು ಅನ್ಸುತ್ತೆ. ಇನ್ನೊಂದು ಸರಿ ಹುಡುಗನ ಮುಖನ ಕಿಟಕಿಯಿಂದಾನೇ ನೋಡ್ಬಿಡ್ತೀನಿ. ಅಯ್ಯೋ, ಹೊರಡ್ತಿದ್ದಾರೆ. ಒಂದು ಸರಿನಾದರೂ ತಿರ್ಗಪ್ಪ ಮಾರಾಯ. ನೀನು ನನ್ನ ಮುಖನೇ ನೋಡಿಲ್ಲ, ಹಾಗೆ ಹೋಗ್ತಿದ್ಯಲ್ಲ. ಅಷ್ಟೊತ್ತಿಗಲ್ಲಿಗೆ ಪಾವನ ಬರ್ತಾಳೆ. ಅಕ್ಕ, ಇವಳು ಬೇರೆ ಬಂದ್ಲಲ್ಲಪ್ಪ. ಇದೇನಕ್ಕ, ಇನ್ನೂ ಡ್ರೆಸ್ ಚೇಂಜ್ ಮಾಡದೆ ಹಾಗೆ ಕುತ್ಕೊಂಡಿದ್ಯಾ? ಹುಡುಗನ ಕಡೆಯವರೆಲ್ಲ ಹೋಗಾಯ್ತು. ಹೌದಾ? ಇಷ್ಟು ಬೇಗ ಉಪ್ಪಿಟ್ಟು ಕೇಸರಿ ಭಾತೆಲ್ಲ ತಿನ್ಕೊಂಡು ಹೋದ್ರಾ? ಅವ್ರೇನು ಉಪ್ಪಿಟ್ಟು ಕೇಸರಿ ಭಾತು ತಿನ್ನಕ್ಕೆ ಬಂದಿದ್ರಾ? ನಿನ್ನ ನೋಡಕ್ಕೆ ತಾನೇ ಬಂದಿದ್ದು. ಅಮ್ಮ ಹೇಳಿದ್ರು ಭಾವನಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೇಳು, ಅವಳಿಗೂ ಉಪ್ಪಿಟ್ಟು ಕೇಸರಿ ಭಾತ್ ಕೊಡ್ತೀನಿ ಅಂತ. ಸರಿ, ನೀನು ಹೋಗು, ನಾನೊಂದು 5 ನಿಮಿಷದಲ್ಲಿ ಬರ್ತೀನಿ.
ಸರಿ ಅಕ್ಕ. ಅಲ್ಲ, ನಿನ್ನೆವರೆಗೂ ನಾನು ಹುಡುಗ ಬರಲಿ, ಅವನೇನಾದರೂ ಹುಡುಗಿ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಕ್ಲಾಸ್ ತಗೋಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ತಿದ್ದೆ. ಆದರೆ ಇವತ್ತು ನನ್ನ ಮನಸ್ಸೇ ಹುಡುಗನ ಜೊತೆ ಮಾತಾಡಬೇಕು ಅಂತ ಹಾತೊರಿತಿದೆ. ಅವನು ನೋಡಿದ್ರೆ ಮುಖನೂ ನೋಡದೆ ತಿರುಗೂ ನೋಡದೆ ಹೊರಟೇ ಹೋದ. ಅಂದರೆ ಈಗ ನಮ್ಮಿಬ್ರು ಮದುವೆ ನಡೆಯುತ್ತಾ ಇಲ್ವಾ? ಅಪ್ಪ ಅಮ್ಮ ಅವ್ರಿಗೆ ಏನು ಹೇಳಿದ್ರು ಏನೂ ಗೊತ್ತಾಗ್ತಿಲ್ವಲ್ಲ. ಅಕ್ಕ, ಅಮ್ಮ ಕರೀತಾ ಇದ್ದಾರೆ, ಉಪ್ಪಿಟ್ಟು ಕೇಸರಿ ತಿನ್ನಕ್ಕೆ ಬರ್ಬೇಕಂತೆ. ಸರಿ, ಬರ್ತೀನಿ. ಜಯಂತ್, ಬಾಯ್ಲಿ. ಏನಕ್ಕ? ಅದು ನಿಮ್ಮ ಭಾವ ನಿನ್ನ ಏನಂತ ಮಾತಾಡ್ಸಿದ್ರು ಅಂದೆ? ಅದೇ ಅಕ್ಕ, ಬಂದ ತಕ್ಷಣ ಮರಿ ನಿನ್ನ ಹೆಸರೇನು, ನೀನು ಎಷ್ಟನೇ ಕ್ಲಾಸು ಅಂತೆಲ್ಲ ಕೇಳ್ತಾ ಇದ್ರು. ಅಕ್ಕ, ಬಾಬಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ? ಬಂದಿತ್ತು ನನ್ನ ನೋಡೋಕ್ಕೆ, ಮಾತಾಡಬೇಕಾಗಿತ್ತು ನನ್ನ ಹತ್ರ ಬಿಟ್ಟು ಬಾಕಿಯವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಏನು ಪ್ರಯೋಜನ ಹೇಳು? ಸರಿ ಅಕ್ಕ, ನಾನು ಉಪ್ಪಿಟ್ಟು ಕೇಸರಿ ಬಾತ್ ತಿಂದ್ಬಿಟ್ಟು ಆಟ ಆಡಕ್ಕೆ ಹೋಗಬೇಕು. ಬಾಯ್. ಒಂದು ಕಡೆ ಭಾವನೆಗೆ ಹುಡುಗನ ಜೊತೆ ಮಾತಾಡಬೇಕಾಗಿತ್ತು ಅಂತ ಅನ್ನಿಸ್ತಿರುತ್ತೆ, ಮತ್ತೊಂದು ಕಡೆ 50,000 ಅಪ್ಪ ಹೇಗೆ ಹೊಂದಿಸ್ತಾರೆ ಅಂತ ಯೋಚನೆ ಆಗ್ತಿರುತ್ತೆ. ಈಗ ಭಾವನಾ ಏನು ಮಾಡ್ತಾಳೆ? ಹುಡುಗ ಬೇರೆ ಇಷ್ಟ ಆಗಿದ್ದಾನೆ, ಮನೆಯವರಿಗೆ ಹೇಗೆ ಹೇಳ್ತಾಳೆ, ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.